ಇನ್ನು ಬೆಂಗಳೂರಲ್ಲಿ ಪರಮೇಶ್ವರ್ ಖರ್ಗೆ ಭೇಟಿ ವಿಚಾರ ಸಾಕಷ್ಟು ಮಹತ್ವ ಪಡ್ಕೊಳ್ತಾ ಇದೆ. ನಾನು ಯಾವಾಗ ಬೇಕಾದ್ರೂ ಭೇಟಿ ಮಾಡ್ತೀನಿ. ಸಣ್ಣ ವಯಸ್ಸಿನಿಂದಲೂ ಕೂಡ ಖರ್ಗೆಯನ್ನ ನೋಡಿದ್ದೇನೆ. ನೀವು ಸಿಎಂ ಆಗ್ತೀರಾ ಅನ್ನುವ ಪ್ರಶ್ನೆಗೆ ಉತ್ತರ ಕೊಟ್ಟಿರುವಂತ ಪರಮೇಶ್ವರ್ ಆ ಸಂದರ್ಭ ಬರಲಿ ಅಂತ ನಾನು ಹೇಳ್ತೀನಿ. ಗೃಹ ಸಚಿವ ಪರಮೇಶ್ವರ್ ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಹೆಸರು ಎಲ್ಲೂ ಕೇಳಿ ಬಂದಿಲ್ಲ ಅಂತ ಪರಮೇಶ್ವರ್ ಹೇಳಿರೋದು. ಒಂದ್ ಕಡೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಪವರ್ ಪಾಲಿಟಿಕ್ಸ್ ನಡೀತಾ ಇದೆ. ಅದರ ಮಧ್ಯದಲ್ಲಿ ಪರಮೇಶ್ವರ್ ಅವರ ಹೇಳಿಕೆ ಕೂಡ ಸಾಕಷ್ಟು ಮಹತ್ವ ಪಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷರಾದವರಿಗೆ ಸಿಎಂ ಆಗುವ ಅವಕಾಶ ಇರುತ್ತೆ. ನಾನೇನು ಇವಾಗ ಭೇಟಿ ಮಾಡಲ್ಲಪ್ಪ. ಅಲ್ಲ, ನನಗೇನು ಈಗ ನಾನು ಭೇಟಿ ಮಾಡ್ತೀನಿ. ನೀವೇ ನೋಡಿದ್ದೀರ, ಯಾವಾಗ ಬೇಕಾದಾಗ ಹೋಗಿ ಭೇಟಿ ಮಾಡ್ತೀನಿ. ಅವರು ನಾನು ಸಣ್ಣ ಹುಡುಗನಿಂದ ನಾವು ನೋಡಿದ್ದೀನಿ ಅವ್ರನ್ನ. ಬರಲಿ, ಅದು ಸಂದರ್ಭ ಬರಲಿ ರೀ, ಸಂದರ್ಭ ಬರಲಿ. ಬಂದಿಲ್ಲಲ್ಲ ಸರ್, ಇಬ್ಬರು ಕಿತ್ತಾಟದಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಅದೇ ನೀವೇ ಮಾಡೋದು ಕೆಲಸ. ನಾನು ಇವತ್ತು ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ನಿವಾಸ ಪವರ್ ಸೆಂಟರ್ ಆಗುತ್ತಾ? ಇಂದು ಖರ್ಗೆಯನ್ನ ಭೇಟಿ ಮಾಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. 2 ದಿನದಿಂದ ಬೆಂಗಳೂರಲ್ಲೇ ಖರ್ಗೆ ಇದ್ದಾರೆ. ನಿನ್ನೆ 1.5 ಗಂಟೆ ಚರ್ಚೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಸಿಎಂ ಬಳಿಕ ಇಂದು ಡಿಕೆಶಿಯಿಂದ ಖರ್ಗೆ ಭೇಟಿ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಒತ್ತಡವನ್ನ ಹಾಕ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಿನ್ನೆ ಸಿಎಂ ಸಿದ್ದರಾಮಯ್ಯ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಸರಿಸುಮಾರು 1.5 ಗಂಟೆಗಳ ಕಾಲ ಚರ್ಚೆ ಮಾಡಿದ್ರು. ಅದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಖರ್ಗೆ ಅವರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಇಬ್ಬರು ನಾಯಕರು ಭೇಟಿ ಮಾಡಿದ್ರು. ಇಬ್ಬರು ನಾಯಕರ ಜೊತೆ ಖರ್ಗೆ ಸುದೀರ್ಘವಾಗಿ ಮಾತಾಡಿದ್ರು. ಡಿಕೆಶಿ ಅವರ ಜೊತೆ 50 ನಿಮಿಷ ಮಾತಾಡಿದ್ರೆ ಸಿದ್ದರಾಮಯ್ಯನವರ ಜೊತೆ 20 ನಿಮಿಷ ಮಾತಾಡಿದ್ರು. ನಿನ್ನೆ ಕೂಡ ಮಹತ್ವದ ಮೀಟಿಂಗ್ ನಡೆದಿದೆ. ಅದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಖರ್ಗೆ ನಿವಾಸಕ್ಕೆ ಭೇಟಿ ಕೊಟ್ಟು ಖರ್ಗೆ ಅವರ ಮೇಲೆ ಒತ್ತಡ ಹಾಕೋದಕ್ಕೆ ಮುಂದಾಗ್ತಾ ಇರೋದು. ಖರ್ಗೆ ಅವರು ಯಾವಾಗ ಬೆಂಗಳೂರಿಗೆ ಬಂದಿದ್ರು ಅವತ್ತೇ ಡಿಕೆ ಸುರೇಶ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೇಳಿದ್ರು. ಅದು ಸಾಧ್ಯವಾಗಿರಲಿಲ್ಲ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರನ್ನ ಕೂಡ ಭೇಟಿ ಮಾಡೋದಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಖರ್ಗೆ ನಿವಾಸಕ್ಕೆ ಡಿಕೆಶಿ ಭೇಟಿ ಕೊಡ್ತಾರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಏನು ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ನಡೀತಾ ಇದೆ? ದಿನದಿಂದ ದಿನಕ್ಕೆ ಸಾಕಷ್ಟು ಮಹತ್ವ ಪಡ್ಕೊಳ್ತಾ ಇರುವಂತದ್ದು. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಖರ್ಗೆ ಅವರನ್ನ ಭೇಟಿ ಆಗಿದ್ರು. ಇವತ್ತು ಡಿಕೆಶಿ ಭೇಟಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ನಯನ, ರಾಜಕಾರಣದಲ್ಲಿ ಸಹಜವಾಗಿ ನಾಯಕತ್ವ ಬದಲಾವಣೆ ಅನ್ನುವಂತಹ ಚರ್ಚೆಗಳು ಶುರುವಾದಾಗ ಯಾರೆಲ್ಲ ಸಿಎಂ ಆಕಾಂಕ್ಷಿಗಳಿರ್ತಾರೆ ಅವರೆಲ್ಲರೂ ಕೂಡ ಹೇಳಿಕೆಗಳನ್ನು ಕೊಡುವಂಥದ್ದು, ಅವರೆಲ್ಲರೂ ಕೂಡ ಸಿಎಂ ಆಗೋದಕ್ಕೆ ಪ್ರಯತ್ನ ಪಡುವಂಥದ್ದು ಸಹಜ. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷದ ಬಳಿಕ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಕೊಡ್ತಾರೆ ಅನ್ನುವಂತಹ ಚರ್ಚೆ ಸರ್ಕಾರ ಬಂದಂತಹ ಮೊದಲನೇ ದಿನದಿಂದಲೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದೇ. ಸೊ ಅದೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಈಗ 2.5 ವರ್ಷ ಸರ್ಕಾರಕ್ಕೆ ತುಂಬಿದೆ. ಸಿಎಂ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರಿಗೆ ಸ್ಥಾನವನ್ನ ಬಿಟ್ಕೊಡ್ಬೇಕು ಅನ್ನುವಂತಹ ಕೂಗನ್ನ ಸಾಕಷ್ಟು ಶಾಸಕರು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಖರ್ಗೆ ಅವರು ಈಗ ಬೆಂಗಳೂರಿಗೆ ಸಹ ಬಂದಿರುವಂತದ್ದು. ಬೆಂಗಳೂರಿನಲ್ಲಿ 2 ದಿನಗಳಿಂದ ಅವರು ವಾಸ್ತವ್ಯವನ್ನ ಹೂಡಿದ್ದಾರೆ. ಸೊ ಸಹಜವಾಗಿ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಕಾರಣಕ್ಕಾಗಿ ಖರ್ಗೆ ಅವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ನಾಯಕರು ಸಚಿವರು ಹೋಗಿ ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ. ಆದ್ರೆ ಈಗ ನಾಯಕತ್ವ ಬದಲಾವಣೆಯ ಚರ್ಚೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಯಾರೆಲ್ಲ ಸಚಿವರಿರಬಹುದು, ಶಾಸಕರಿರಬಹುದು, ಖರ್ಗೆ ಅವರನ್ನ ಭೇಟಿ ಆಗ್ತಾರೆ ಅದೆಲ್ಲವೂ ಕೂಡ ಮಹತ್ವವನ್ನ ಪಡ್ಕೊಳ್ತಾ ಇದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ರಾಜಕೀಯ ಚರ್ಚೆ ಖಂಡಿತವಾಗ್ಲೂ ಆಗಿರುತ್ತೆ. 1.5 ಗಂಟೆಗೂ ಹೆಚ್ಚು ಕಾಲ ಅವರು ಮೀಟಿಂಗ್ ಅನ್ನ ಮಾಡಿದ್ರು ಖರ್ಗೆ ಅವರ ಜೊತೆ. ಆ ಸಂದರ್ಭದಲ್ಲಿ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಹೇಳಿಕೆಗಳಿರಬಹುದು, ಶಾಸಕರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಇರಬಹುದು, ಅದರ ಜೊತೆಗೆ ಯಾವೆಲ್ಲ ರೀತಿಯಾಗಿ ರಾಜ್ಯ ರಾಜಕಾರಣದಲ್ಲಿ ಬೆಳವಣಿಗೆಗಳು ನಡೀತಾ ಇದೆ ಅನ್ನುವಂತಹ ವಿಚಾರವಾಗಿ ಚರ್ಚೆ ಆಗಿರುತ್ತೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅದರ ಜೊತೆಗೆ ಡಿಕೆ ಸುರೇಶ್ ಏನಿದ್ದಾರೆ ಅವರು ಖರ್ಗೆ ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆಗಳಿರುವಂತಹದ್ದು. ಮೊದಲನೇ ದಿನ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬಂದಂತಹ ದಿನವೇ ಡಿಕೆ ಬ್ರದರ್ಸ್ ಭೇಟಿ ಆಗ್ತಾರೆ ಅನ್ನುವಂತಹ ಹೇಳಿಕೆಗಳು ಬರ್ತಾ ಇತ್ತು. ಆದ್ರೆ ಮೊದಲ ದಿನ ಡಿಕೆ ಬ್ರದರ್ಸ್ ಭೇಟಿಯಾಗಿಲ್ಲ. ಸಿಎಂ ಸಿದ್ದರಾಮಯ್ಯನವರ ಭೇಟಿಯ ನಂತರ ಡಿಕೆ ಶಿವಕುಮಾರ್ ಅವರು ಭೇಟಿ ಆಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇತ್ತು. ಈಗ ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯನವರು ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಇವತ್ತು ಬಹುತೇಕ ಡಿಕೆ ಬ್ರದರ್ಸ್ ಖರ್ಗೆ ಅವರನ್ನ ಭೇಟಿಯಾಗಿ ಒತ್ತಡ ಹಾಕುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಇವರು ಮೊದಲು ಸರ್ಕಾರ ರಚನೆಯಾಗುವಂತಹ ಸಂದರ್ಭದಲ್ಲಿ 2.5 ವರ್ಷ
CM ಸಿದ್ದರಾಮಯ್ಯನವರು CM ಆಗಿರ್ತಾರೆ. ಅದಾದ ಬಳಿಕ ನೀನು CM ಆಗುವಂತೆ ಅನ್ನುವಂತಹ ಮಾತನ್ನ ಈಗ ಆಲ್ರೆಡಿ ಹೈಕಮಾಂಡ್ DK ಬ್ರದರ್ಸ್ಗೆ ಕೊಟ್ಟಿದ್ರು. ಈ ಕಾರಣಕ್ಕಾಗಿ ಈಗ 2.5 ವರ್ಷ ಆಗಿದೆ. ಸಾಕಷ್ಟು ಶಾಸಕರು ಕೂಡ ನನ್ನ ಪರ ಇದ್ದಾರೆ. ಈ ಕಾರಣಕ್ಕಾಗಿ ಈಗ ನಾನು ಪಕ್ಷಕ್ಕಾಗಿ ಸಾಕಷ್ಟು ದುಡ್ದಿದ್ದೀನಿ. ಹೈಕಮಾಂಡ್ ಏನೆಲ್ಲ ಕೆಲಸಗಳನ್ನ ನನಗೆ ಕೊಟ್ಟಿತ್ತು ಆ ಎಲ್ಲ ಕೆಲಸಗಳನ್ನ ಕೂಡ ನಾನು ಮಾಡಿದ್ದೀನಿ. ಹೈಕಮಾಂಡ್ಗೆ ನಾನು ನಿಷ್ಠೆಯಿಂದ ಇದ್ದೀನಿ. ಸೊ ಈ ಕಾರಣಕ್ಕಾಗಿ ಹೈಕಮಾಂಡ್ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಡ ಹಾಕುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮಾತುಕತೆಯನ್ನ ನಡೆಸಬೇಕು. ಏನು CM ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಹೇಳಿ ಅವರು ಪಟ್ಟನ್ನ ಹಿಡಿದಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ನನ್ನದೇನು ತಕರಾರಿಲ್ಲ. ಆದರೆ ನಾಯಕತ್ವ ಬದಲಾವಣೆ ಯಾವಾಗ ಆಗುತ್ತೆ ಅನ್ನುವಂಥದ್ದಕ್ಕೆ ಸ್ಪಷ್ಟತೆಯನ್ನ ಕೊಟ್ಟು ನೀವು ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಿದ್ರೆ ನನಗೇನು ಇಲ್ಲಿ ನಮಗೆ ಒಂದ್ ಅನ್ನಿಸ್ತಾ ಇದೆ ಏನು ಅಂದ್ರೆ ಖರ್ಗೆ ಅವರನ್ನ ಎಲ್ಲಾ ಶಾಸಕರಾಗಿರ್ಬೋದು ಅಥವಾ DCM ಬಣ ಇರ್ಬೋದು CM ಬಣ ಮೀಟ್ ಮಾಡ್ತಾ ಇದೆ. ಆದ್ರೆ ಖರ್ಗೆಯನ್ನ ಮೀಟ್ ಮಾಡೋದ್ರಿಂದ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮೇಲೆ ಒತ್ತಡ ಹಾಕಬಹುದು ಅಂತ ಈ ರೀತಿಯಾಗಿ ಮೀಟ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಇದೆಯಾ? ಖಂಡಿತವಾಗ್ಲೂ ನಯನ, AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಆಗಿರುವಂತಹ ಕಾರಣಕ್ಕಾಗಿ ಅವರು AICC ಅಧ್ಯಕ್ಷರು ಕೂಡ ಹೌದು. ಅದರ ಜೊತೆಗೆ ಕರ್ನಾಟಕದ ರಾಜಕಾರಣದ ಬಗ್ಗೆ ಅವರು ಎಲ್ಲವನ್ನ ಕೂಡ ತಿಳಿದಿರುವಂತವರು. ಕರ್ನಾಟಕ ರಾಜಕಾರಣದಲ್ಲೂ ಕೂಡ ಅವರು ಸಾಕಷ್ಟು ವರ್ಷಗಳ ಕಾಲ ಇದ್ರು. ಅದರ ಜೊತೆಗೆ ಈಗ ಹೈಕಮಾಂಡ್ ನಲ್ಲಿದ್ದಾರೆ. ಸೊ ಈ ಕಾರಣಕ್ಕಾಗಿ ಗಾಂಧಿ ಕುಟುಂಬದ ಜೊತೆಯಲ್ಲೂ ಕೂಡ ಅವರು ಆಪ್ತ ಸಂಪರ್ಕವನ್ನ ಹೊಂದಿರುವಂತದ್ದು. ಈ ಕಾರಣಕ್ಕಾಗಿ ಖರ್ಗೆ ಅವರ ಮೇಲೆ ಒತ್ತಡವನ್ನ ಹಾಕೋದಿಕ್ಕೆ ಎಲ್ಲ ಶಾಸಕರು ಕೂಡ ಸಚಿವರು ಮುಂದಾಗ್ತಾ ಇದ್ದಾರೆ. ಖರ್ಗೆ ಅವರಿಗೆ ಒತ್ತಡವನ್ನ ಹಾಕಿದ್ರೆ ಅವರು ರಾಹುಲ್ ಗಾಂಧಿ ಇರಬಹುದು ಅಥವಾ ಸೋನಿಯಾ ಗಾಂಧಿ ಅವರ ಜೊತೆ ಮಾತನಾಡುವಂತಹ ವೇಳೆಯಲ್ಲಿ ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಖರ್ಗೆ ಅವರಿಗೆ ಯಾರ್ಯಾರ ಸ್ಟ್ರೆಂತ್ ಯಾವ ರೀತಿಯಾಗಿದೆ, ಅದರ ಜೊತೆಗೆ ಯಾರಿಗೆ CM ಸ್ಥಾನವನ್ನ ಕೊಡಬೇಕು, ಯಾರಿಗೆ ಯಾವ ರೀತಿಯಾಗಿ ಮನವೊಲಿಸಬಹುದು ಅನ್ನುವಂತಹ ಎಲ್ಲಾ ವಿಚಾರಗಳು ಕೂಡ ಖರ್ಗೆ ಅವರಿಗೆ ಗೊತ್ತಿರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಖರ್ಗೆ ಅವರ ಮೇಲೆ ಒತ್ತಡವನ್ನ ಹಾಕ್ತಾ ಇರುವಂತದ್ದು. ಇವತ್ತು DK ಬ್ರದರ್ಸ್ ಖರ್ಗೆ ಅವರನ್ನ ಭೇಟಿ ಮಾಡಿ ಯಾವ ರೀತಿಯಾಗಿ ಅವರ ಮೇಲೆ ಒತ್ತಡ ಹಾಕ್ತಾರೆ ಅನ್ನುವಂಥದ್ದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಆದ್ರೆ ಇವತ್ತು ಬಹುತೇಕ ಭೇಟಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ನಯನ, ಥ್ಯಾಂಕ್ ಯು ವಿದ್ಯಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.